ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಜಬ್ಬಾರ್ ಅವರು, ನಸೀರ್ ಅವರು. ಎಲ್ರಿ ಈಗ ಈಗ ಒಂದ್ ನಿಮಿಷ, ಈಗ ಜಬ್ಬಾರ್ ಅವ್ರು ಏನಂತಾರೆ, ಜಬ್ಬಾರ್ ಅವ್ರಿಗೂ ಮಾತಾಡಿದೆ, ನೀವು ಹೋಗ್ಬೇಕು, ಅಧ್ಯಕ್ಷ ಆಗಿದ್ದೀರಾ, ಹೋಗ್ಬೇಕಂದ್ರೆ ನಾನು ಮಲ್ಲಿಕಾರ್ಜುನ ಪಕ್ಕದ ಮನೆಗೆ ಬಂದಿದ್ದೆ, ನಮ್ಮ ಮನೆಗೆ ಬಂದಿಲ್ಲ, ನಾನು ಹೆಂಗೆ ಸರ್ ಹೋಗೋದು? ನಾನು ಒಬ್ಬ ಲೀಡರ್, ನಾನು ಲೋಕಲ್, ನಾನು ಅವ್ರ ಜೊತೆಯಲ್ಲೇ ಇದ್ದವ್ನು, ನಾನು ಪಕ್ಕದ ಮನೆಗೆ ಹೋಗಿದ್ದಾರೆ, ನನ್ನ ಮನೆಗೆ ಬರ್ಬೇಕು ತಾನೆ ಕನಿಷ್ಠ, ನನ್ನ ಮನೆಗೆ ಬರಬೇಕಾಗಿತ್ತಂತ ಆಯ್ತು ರೀ ಪಕ್ಷಕ್ಕೋಸ್ಕರ ಹೋಗಿ ಅಂತ ಕೇಳ್ಕೊಂಡ್ರೆ, ಅವ್ರೇನೋ ಮನ್ಸಿಗೆ ಬೇಜಾರಾಗಲಿಲ್ಲ, ಹೋಗಿಲ್ಲ, ಮನೇಲಿ ಸೇರಿಕೊಂಡ್ರು, ಅವ್ರ ಆರೋಗ್ಯನೂ ಚೆನ್ನಾಗಿಲ್ಲ ಅಂತ ಮಾಧ್ಯಮದಲ್ಲೇ ಹೇಳಿದ್ದಾರೆ ಅವರು, ನನ್ನ ಆರೋಗ್ಯ ಚೆನ್ನಾಗಿರಲಿಲ್ಲ, ಆ ಕಾರಣಕ್ಕೆ ನಾನು ಆಚೆ ಬಂದಿಲ್ಲ ಅಂತ. ಅವ್ರು ಒಂದೇ, ನಾನು ಕೇಳ್ಕೊಂಡೆ, ಹೋಗ್ರಿ ಹೋಗಿ ಕೆಲಸ ಮಾಡಿರಿ, ಪಕ್ಷ ನಮ್ಮ ಮುಖ್ಯ, ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಲಬೇಕು ಅಂದಿದ್ದಕ್ಕೆ ಅವ್ರೇನಂದ್ರು, ಇಲ್ಲ ನನಗೆ ಪಕ್ಕದ ಮನೆಗೆ ಬಂದ, ನಮ್ಮ ಮನೆಗೆ ಬಂದಿಲ್ಲ ಅಂತ. ನಸೀರ್ ಅಹಮದ್ಗೆ ಎಲ್ಲಿ ಕೊಟ್ಟಿದ್ರು ಜವಾಬ್ದಾರಿ? ಬಾಗಲಕೋಟೆಯಲ್ಲಿ ಮಾನ್ಯ ಮುಖ್ಯಮಂತ್ರಿ ಬಾಗಲಕೋಟೆಯಲ್ಲಿ ಕೊಟ್ಟಿದ್ರು, 10 ದಿನ ಬಾಗಲಕೋಟೆಯಲ್ಲಿದ್ದರು. ಮಾನ್ಯ ಮುಖ್ಯಮಂತ್ರಿ ಬಾಗಲಕೋಟಲ್ಲಿ 30-31ಕ್ಕೆ ಬಾಗಲಕೋಟಲ್ಲಿ ಮಾಡಿದ್ರು, 31ಗೆ ನಸೀರ್ ಅಹಮದ್ ಕೇಳಿದ್ದಾರೆ. 1ನೇ ತಾರೀಕು 2ನೇ ತಾರೀಕು ದಾವಣಗೆರೆ ಹಾಕೊಂಡಿದ್ರು, ಬಾಗಲಕೋಟೆಯಿಂದ ಮಾನ್ಯ ಮುಖ್ಯಮಂತ್ರಿ ದಾವಣಗೆರೆ ಹಾಕೊಂಡಿದ್ರು. ಆವಾಗ ನಸೀರ್ ಅಹಮದ್ ಕೇಳಿದ್ದಾರೆ, ಸರ್ ನಾನು ದಾವಣಗೆರೆಗೆ ಬಂದು ಹೋಗ್ತೀನಿ ಸರ್, ನಾನು ನಿಮ್ಮ ಜೊತೆ 2 ದಿನ ಬಂದು ಹೋಗ್ತೀನಿ ಸರ್ ಅಂತ. ಬೇಡ ಬೇಡ ಕೊಂಡು ನೀನು ಇಲ್ಲಿ ಚೆನ್ನಾಗಿ ಮಾಡ್ತೀಯ, ಚೆನ್ನಾಗಿ ಮಾಡು ಅಂತ ಹೇಳಿದ್ದಾರೆ. ಈ ಅಫ್ಸರರ್ ಅಂತ ಮಾಡಿದ್ರು 5 ಜನ, ಸುರ್ಜೇವಾಲಾ, ಮೊನ್ನೆ DK ಶಿವಕುಮಾರ್ ಅವರು ಅವ್ರನ್ನ ಮಾಡಿದರು, ಜಿಮ್ಮಾಪುರ್ನ, ಆಮೇಲೆ ನಸೀರ್ ಅಹಮದ್ನ, ಯಾರೋ ಒಂದು 5 ಜನಕ್ಕೆ ಅಬ್ಸರ್ವರ್ ಅಂತ ಮಾಡಿದ್ರು, ಇನ್ಚಾರ್ಜ್ ಮಾಡಿದ್ರಲ್ಲಿ, ಎಲ್ಲಿ ಬಾಗಲಕೋಟೆಯಲ್ಲಿ. ಅವ್ರು ಬಾಗಲಕೋಟೆಯಲ್ಲಿ ಕೆಲಸ ಮಾಡಿದ್ದಾರೆ, ಮೊನ್ನೆ ಮುಖ್ಯಮಂತ್ರಿಗೆ ಕೇಳ್ಕೊಂಡಿದ್ದಾರೆ ಅವರು, ನಾನು 1ನೇ ತಾರೀಕು 2ನೇ ತಾರೀಕು ನಾನು ಬರ್ತೀನಿ ಸರ್ ನಿಮ್ಮ ಜೊತೆ, ನಾ ಬಂದೆ, ಬೇಡ ಬೇಡ ಕೊಂಡು ನೀನು ಬಾಗಲಕೋಟೆ ಅಂತ 10 ದಿನ ಬಾಗಲಕೋಟೆಯಲ್ಲಿ ಮಾಡಿದ್ದಾರೆ ಅವರು ನಸೀರ್ ಅಹಮದ್. ಈಗ ಅಲ್ಪಸಂಖ್ಯಾತರು ಒಗ್ಗಟ್ಟು ಹೊಡೆಯೋ ಕೆಲಸ ಪಾರ್ಟಿ ಒಳಗೆ ಆಗ್ತಾ ಇದೆ. ಆ ಥರ ಏನಿಲ್ಲ, ನಾವೆಲ್ಲ ಒಗ್ಗಟ್ಟಾಗಿ ಈಗ ಯಾರು ಹಾಕಿದ್ದಾರೆ ಹೇಳ್ಬೇಕು ತಾನೆ, ಯಾರು ಹಾಕಿದ್ದಾರೆ ಹೆಸರು ಸಮೇತ ಹೇಳ್ಬೇಕು ತಾನೆ. ಈಗ ನೀವು ಕೇಳ್ರಿ ಜಬ್ಬಾರ್ ಅವರು ಹಿಂಗ್ತ ಅಂತ, ಸಲೀಂ ಅಹಮದ್, ನಸೀರ್ ಅಹಮದ್ ಕೇಳ್ರಿ, ನಾನು ಹೇಳಿದ್ದೀನಿ ಯಾರಂತ ಹೇಳ್ಬೇಕು ತಾನೆ ಅವರು. ಈಗ ನನಗೆ ಹೈಕಮಾಂಡಿಂದ ಸ್ಟಾರ್ ಕ್ಯಾಂಪೇನರ್ ಆಗಿಬಿಟ್ಟು ಕೇರಳ ಜವಾಬ್ದಾರಿ ಹಾಕಿದ್ರು. ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳು 5ನೇ ತಾರೀಕು ಜಮೀರ್ ಅಹಮದ್ ಖಾನ್ ಬರ್ತಾರಂತ ಘೋಷಣೆ ಮಾಡಿದರು. ನಾನೇ ವೇಣುಗೋಪಾಲ್ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡು, ನಾನು ಇಲ್ಲ ಸರ್ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿಬಿಟ್ಟಿದ್ದಾರೆ 5ನೇ ತಾರೀಕು ಹೋಗ್ಬೇಕಂತ ಹೋದೆ. ನಾನು ದಾವಣಗೆರೆಯಲ್ಲಿ ಒಂದು ರೋಡ್ ಶೋ ಥರನೇ ಮಾಡಿದೆ, ನೀವೆಲ್ಲ ಮಾಧ್ಯಮದಲ್ಲಿ ನೋಡಿದ್ದೀರಾ, ಪ್ರೆಸ್ ಮೀಟ್ ಮಾಡಿದೆ, ಮಲ್ಲಿಕಾರ್ಜುನ ಮನೇಲಿ ಊಟ ಮಾಡಿದ್ದೀನಿ ನಾನು. ಇನ್ನು ಆಮೇಲೆ ಅಲ್ಲೂ ಪ್ರೆಸ್ಸಲ್ಲೂ ಹೇಳಿದೆ, ನಾನು ಅಗತ್ಯ ಇದ್ದರೆ ಬಾಗಲಕೋಟೆ ಹೋಗ್ತಾ ಇದ್ದೀನಿ ಇಲ್ಲಿಂದ, ನಾನು ಅಗತ್ಯ ಇದ್ದರೆ 7ನೇ ತಾರೀಕು ತಿರ್ಗಾ ಬರ್ತೀನಿ, ನನಗೆ ಹೇಳಿ ಅಂದರೆ 7ನೇ ತಾರೀಕು ಕರೆದಿದ್ರೆ ತಿರ್ಗಾ 7ನೇ ತಾರೀಕು ಹೋಗ್ತಾ ಇದ್ದೀನಿ ನಾನು ಜಾವ ಇಲ್ಲ ಬೇಡ ಇಲ್ಲ, ಅಗತ್ಯ ಇದ್ದರೆ ಅವ್ರು ಬರೇ ಬಂದಿನಿ, ಇವ್ರು ಒಂದು ರೋಡ್ ಶೋ ಮಾಡಿ ಒಂದು ಪ್ರೆಸ್ ಮೀಟ್ ಮಾಡಿ ಸಾಕು ಅಂತ ಹೇಳಿದರು. ನಾನು ಆ ಕೆಲಸ ಮಾಡಿದ್ದೀನಿ, ಪಕ್ಷದ ಜವಾಬ್ದಾರಿ ನಾನು ಏನು ಕೊಟ್ಟಿದ್ದು ಮಾಡಿದ್ದೀನಿ. ಹಂಗೂ ಮಾಧ್ಯಮದಲ್ಲಿ ನಾನು ಹೇಳಿದ್ದೀನಿ, ನಾನು ಬಾಗಲಕೋಟೆ ಹೋಗ್ತಾ ಇದ್ದೀನಿ ಇವತ್ತು, ನೀವು 7ನೇ ತಾರೀಕು ಅಗತ್ಯ ಇದ್ದರೆ ನಾನು ಬರ್ತೀನಿ ಅಂತ ಹೇಳಿದ್ದೀನಿ. ಕರೆದ್ರೆ ನಾನು ಬರ್ತಾ ಇದ್ದೆ. ನಾನು ಆ ಥರ ಗೊಂದಲ ಏನಿಲ್ಲ, ಗೊಂದಲ ಎಲ್ಲ ನಾವು ಒಟ್ಟಾಗಿದ್ದೀವಿ, ಒಂದಾಗಿದ್ದೀವಿ. ಈ 2 ಸೀಟು ನಾವು ಗೆಲ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.